ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಸ್ಟ್ ರಿಯಲ್ ಅಸ್. ಸೊ ಇವಾಗ ನಾವು ಇದು ನಮ್ ಚಾನಲ್ ಫಸ್ಟ್ ವ್ಲಾಗ್ ಮಾಡ್ತಿದೀವಿ. ಅದು ಏನ್ ಸ್ಪೆಷಲ್ ಆಗಿ ಅಂತಂದ್ರೆ ದೀಕ್ಷಿತನ್ ಬರ್ಡೇ ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಸೊ ದೀಕ್ಷಿತನ್ ಬರ್ಡೇ ನಾಳೆ ಇದೆ, ಅದಕ್ಕೆ ನಾವು ಅವ್ರ ಮನೆಗೆ ಹೋಗ್ತಿದೀವಿ. ಹೌದೌದು. ಏನಂತಿದೆ ದೀಕ್ಷಿತ್ ಅವರೇ, ನೀವು ಖುಷಿ ಆಗ್ತದೆ ನಮ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ ಬರ್ಡೇಗೆ? ಏನು ಇಲ್ಲ, ನೀವೆಲ್ಲ ಬರ್ತಾ ಇದ್ರಲ್ಲ, ನಂಗೆ ಅದೇ ಫುಲ್ ಸರ್ಪ್ರೈಸಿಂಗ್ ಆಗಿದೆ. ಅಯ್ಯೋ ಬರ್ತೀನಿ ಅಂತ ಕೈ ಕೊಡ್ತಾ ಇದ್ರು. ಅಲ್ಲ, ನಾವ್ ಕರಿತಿದ್ವಿ, ಅವಳು ಬರ್ತಿರ್ಲಿಲ್ಲ. ಈ ಸಲ ಬರಲ್ಲ ಅವಳು ಅಂತಾನೆ ಅವ್ರ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು 2 ವರ್ಷದಿಂದ ನಾವ್ ಕರ್ದೆ ಅವಳು ಕೈ ಕೊಡ್ತಿದ್ದು, ನಾವು ಕೈ ಕೊಡ್ತಾ ಇರ್ಲಿಲ್ಲ. ಬರ್ಡೇ ಮಾಡಕಲ್ಲ ಹೇಳಿದ್ದು, ನಮ್ ಮನೆಗ್ ಬರ್ತೀವಿ ಅಂತ ಕೈ ಕೊಡ್ತಾ ಇದ್ರು ಅವರು. ಈ ಸಲ ಬರ್ತಾ ಇದಾರೆ. ತುಂಬಾ ಪುಂಗ್ತಾ ಇದ್ದಾಳೆ. ಆಕ್ಚುಲಿ ನಿಜ ನಮ್ಗೆ ಬಸ್ ಸಿಕ್ತು, ಹತ್ಕೊಂಡ್ವಿ. ನಾವು ಫುಲ್ ರಶ್ ಇರುತ್ತೆ ಅನ್ಕೊಂಡ್ವಿ, ಬಟ್ ರಶ್ ಇಲ್ಲ. ಆಕ್ಚುಲಿ ಯಾರು ನಿಂತಿಲ್ಲ, ಎಲ್ಲ ಫುಲ್ ಆಗಿದೆ. ಏನಂತ ಬಿಂದು ಇದು ಮನೆಗ್ ಬಂದ್ವಿ. ಇವಾಗ ಅವ್ರ ಮನೇಲಿ ನಾಯಿ ಸಾಕಿದ್ದಾರೆ, ಅದಕ್ಕೆ ಅಂತ ಒಂದ್ ಪುಟ್ಟು ಜಾಗ ಮಾಡ್ಬಿಟ್ಟಿದ್ದಾರೆ. ಎಷ್ಟ್ ಕ್ಯೂಟ್ ಆಗೈತೆ ನೋಡಿ. ಸುಬ್ಬಕ್ಕ ಇಲ್ಲ ಹುಡುಗನ. ಸೊ ಇವಾಗ ನಾವು ಕೇಕ್ ರೆಡಿ ಮಾಡಕ್ ಹೋಗ್ತಿದೀವಿ. ಫ್ರೂಟ್ಸ್ ಕೇಕ್ ಬನ್ನಿ ಮಾಡೋಣ. ಆಕ್ಚುಲಿ ನಿಮ್ಮ ಹತ್ರ ಎಲ್ಲ ಏನೋ ಒಂದು ಶೇರ್ ಮಾಡ್ಕೋಬೇಕು. ನಾವ್ ಹಾಕಿದೊಂದು ಶಾರ್ಟ್ಸ್ 30K ವ್ಯೂಸ್ ಹೋಗಿದೆ, ಅದಕ್ಕಿಂತ ಎಬೋ ಹೋಗ್ತಾನೆ ಇದೆ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ. ಎಷ್ಟಾಗ್ತಿದೆ ಅಂತಂದ್ರೆ ಕ್ಲಾಸ್ ಅಲ್ಲಿ ಕೂತ್ಕೊಂಡೆಲ್ಲ ಈ ಬಸ್ ಎಲ್ಲ ನೋಡ್ತಾ ಇದ್ವಿ. ಫೋನ್ ಯೂಸ್ ಮಾಡ್ಬೇಡಿ ಅಂತಂದ್ರೆ ಹಿಂದೆ ಕೂತ್ಕೊಂಡು ಎಷ್ಟಾಗಿದೆ ಅಂತ ಈ ಬಸ್ ಎಲ್ಲ ನೋಡಿದೀವಿ. ಅನ್ಸ್ಬೋದು ನಿಮ್ಗೆ ಏನ್ ಬೋರ್ ಆಕ್ಟಿಂಗ್ ಮಾಡ್ತಿದಾರೆ ಅಲ್ವಾ ಅಂತ ಅಂದ್ಬಿಟ್ಟು. ಬಿಗಿನರ್ಸ್ ಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಬ್ರು ಸಬ್ಸ್ಕ್ರೈಬರ್ಸ್ ವ್ಯೂಸ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಬಿಗಿನರ್ಸ್ ಕ್ಯಾನ್ ಫೀಲ್ ದಿಸ್ ಫೀಲಿಂಗ್ಸ್. ಹಿಂಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನಮ್ದು ಕೇಕ್ ಕತೆ ಫ್ರೂಟ್ಸ್ ಸೊ ಇಲ್ಲಿ ನೋಡ್ಬೋದು, ಫ್ರೂಟ್ಸ್ ಕೇಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇದು ಕಾಯಿ ಆಗಿದೆ, ಮಾಡೋದಕ್ ಆಗಲ್ಲ. ಆಂಟಿ ಹೋಗಿ ಕೇಳ್ಕೊ ಬಂದು ಬೇರೆಯವ್ರ ಮನೇಲಿ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಹಣ್ಣಾಗಿರೋದು, ಬಟ್ ಅಲ್ಲೂ ಸಿಗ್ಲಿಲ್ಲ. ಇವಾಗ ಏನೋ ಒಂದು ಕತೆ ಒಟ್ನಲ್ಲಿ ಮಾಡ್ಬೇಕು, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬರ್ಡೇ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಬಲೂನ್ಸ್ ಊದ್ತಾ ಇದಾರೆ ಇಬ್ರುನು. ಇಷ್ಟ ಬಲೂನ್ಸ್ ಊದಿದ್ದಾರೆ. ದೀಕ್ಷಿತನ್ ತಮ್ಮ ಇದು. ಹಾಯ್ ಮಾಡು, ಫಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಬರ್ತಾ ಇದ್ದಾನೆ. ನಿನ್ ರಿಯಲ್ ನೇಮ್ ಏನು? ನಾವು ಗುಂಡ ಅಂತ ಕರಿತೀವಿ. ಸೊ ಇವಾಗ ರೆಡಿ ಮಾಡ್ತಾ ಇದೀವಿ. ಇವಾಗ ನಾವು ಬಲೂನ್ಸ್ ಸುತ್ತಾ ಇದೀವಿ. ಸೊ ನಾವು ಡೆಕೋರೇಷನ್ ಮಾಡೋಣ. ಹೆಂಗ್ ಡೆಕೋರೇಷನ್ ಮಾಡೋದು ಅಂತ ಅನ್ಕೊಂಡಿದೀವಿ ಅಂದ್ರೆ, ಈ ಕೆಲಸ ಡೆಕೋರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೆ ಏನ್ ಅನ್ಸುತ್ತೆ ಬಿಂದು? ಏನ್ ಅನ್ಸ್ಬೇಕು? ಇವಾಗ ನಡೀತಿರೋ ಸಿಚುವೇಶನ್ ಎಲ್ಲ ನೋಡಿದ್ರೆ ಒಂದ್ ಪ್ಲಾನ್ ಫ್ಲಾಪ್ ಆಗೋಯ್ತು. ಫ್ರೂಟ್ಸ್ ಅಲ್ಲಿ ಕೇಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಇದಾದ್ರೂ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕು. ನಾವ್ ಏನ್ ಪ್ಲಾನ್ ಮಾಡ್ಕೊಂಡಿದೀವಿ ಅದೇ ತರ ಎಕ್ಸಿಕ್ಯೂಟ್ ಆದ್ರೆ ನಮಗೂ ಖುಷಿ ಆಗುತ್ತೆ. ನೋಡೋಣ ಹಿಂಗೆ ಔಟ್ಲುಕ್ ಬರುತ್ತೆ ಅಂತ. ಎಸ್, ಇವಾಗ ದೀಕ್ಷಿತ ಮಾತಾಡ್ಸ್ಕೊಂಡ್ ಬನ್ನಿ. ಡೆಕೋರೇಷನ್ ಮಾಡಿ ಅಂತಂದ್ರೆ ಆಟ ಆಡ್ಕೊಂಡು ಕೂತವ್ರೆ. ಅವನೇನೋ ಚಿಕ್ಕ ಮಗು, ಇಲ್ಲೊಂದ್ ದೊಡ್ಡ ಮಗು ಇದೆ. ಚಿಕ್ಕ ಮಗು, ಕ್ಯೂಟ್ ಮಗು ಅಂತೆ. ಇವಳನ್ನ ನೋಡ್ರೆ ಕ್ಯೂಟ್ ಮಗು ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಕ್ಯೂಟ್ ಲೇಡಿ. ಕ್ಯೂಟ್ ಲೇಡಿ ಅಂತೆ. ಹೌದು, ಒಪ್ಕೋಬಹುದು. ಸೊ ನಾವ್ ಹಿಂಗ ಆಟ ಆಡ್ಕೊಂಡಿದ್ರೆ ಟೈಮ್ ಆಗ್ಬಿಡುತ್ತೆ. ನನಗೆ ದೀಕ್ಷಿತನ್ ಮಾತಾಡ್ಸ್ಕೊಬಾ ಅಂತಂದೆ. ಅವಳಿಗಿನ್ನ ಆಕ್ಚುಲಿ ನಾವು ಡ್ರೆಸ್ ಕೊಟ್ಟಿಲ್ಲ. ನಾಳೆ ಡಿಸೆಂಬರ್, ನಂದು ಮತ್ತೆ ಬಿಂದು ಬರ್ಡೇ ಎಲ್ಲ ಡಿಸೆಂಬರ್ ಅಲ್ಲಿ ಮಂತ್ ಎಲ್ಲ ಇದ್ದಿದ್ದು. ಸೊ ಆಲ್ರೆಡಿ ಅವಾಗ ಅದನ್ನೆಲ್ಲ ಮಾಡ್ಬಿಟ್ಟಿದೀವಿ. ನಮ್ಗೆ ಒಂದ್ ವ್ಲಾಗ್ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೆ ಸುಮ್ನೆ ರ್ಯಾಂಡಮ್ ಆಗಿ ವಿಡಿಯೋಸ್ ಮಾಡ್ಕೊಂಡಿದ್ವಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ವ್ಲಾಗ್ ಅದು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹಾಕ್ತಿವಿ. ಸೊ ಅಷ್ಟೇ. ಇವಾಗ ದೀಕ್ಷಿತಂಗೆ ಬಟ್ಟೆ ಕೊಟ್ಬಿಟ್ಟದನ್ನು ಮಾತಾಡ್ಸ್ಕೊಂಡ್ ಬರ್ತಾಳೆ. ಗುಂಡ ಇಬ್ರು ಕಷ್ಟಪಟ್ಬಿಟ್ಟು ಕರ್ಟನ್ ಎಲ್ಲ ಹಾಕಕ್ಕೆ ಎಲ್ಲ ಸೆಟ್ ಮಾಡ್ಕೊತಾರೆ. ಸೊ ನಾನು ಮತ್ತೆ ಫುಲ್ ಬ್ಲಾಗ್ ಮಾಡೋದು ಈಸಿ ಆಗಿದ್ದೀವಿ. ಸೊ ಬನ್ನಿ ಇವಾಗ ದೀಕ್ಷಿತನ ಹತ್ರ ಹೋಗೋಣ. ಅವ್ರಿಗೆ ಡ್ರೆಸ್ ಕೊಟ್ಬಿಟ್ಟು ರೆಡಿ ಆಗಕ್ಕೆ ಹೇಳೋಣ. ನಾವು ದೀಕ್ಷಿತಂಗೆ ಬಟ್ಟೆ ಕೊಡಕ್ ಬಂದಿದ್ದೀವಿ. ಸೊ ನಿಮ್ ಬೋರ್ಡ್ ಇವಾಗ ಬಟ್ಟೆ ಈ ಡ್ರೆಸ್ ಹಾಕೊಂಡು ರೆಡಿ ಆಗ್ಬೇಕು. ಸರ್ಪ್ರೈಸಿಂಗ್ ಸೊ ಈ ಡ್ರೆಸ್ ಹಾಕೊಂಡು ಇವತ್ತು ದೀಕ್ಷಿತ ರೆಡಿ ಆಗ್ಬಿಟ್ಟು ಬರ್ತಾಳೆ. ಸೊ ಹೋಗಮ್ಮ ಹೋಗು.
ಹೆಂಗ್ ಅನ್ಸುತ್ತೆ ಬಟ್ಟೆ ನೋಡ್ಬಿಟ್ಟು ನೋಡೆ ಬಟ್ಟೆನಾ. ಅದ್ ನೋಡಿದ್ರೆ ಗೊತ್ತಾಗಲ್ಲ, ಹಾಕೊಂಡಾಗೆ ಗೊತ್ತಾಗುತ್ತೆ. ಆಯ್ತಮ್ಮ ಆಯ್ತು, ಮೂಗ್ ಹಾಕೊಂಡು ರೆಡಿ ಆಗಿರೋಣ. ವಿ ಆರ್ ಸೋ ಸಾರಿ. ನಾವು ಅವಳನ್ನ ಕರ್ಕೊಬರೋ ಟೈಮಲ್ಲಿ ಮೈಕ್ ಆನ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೇ ಇಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ದಟ್ಸ್ ಫೈನ್. ಇವಾಗ ಡೆಕೋರೇಷನ್ ಎಲ್ಲ ಮಾಡಿರೋದು ನೋಡಿ ಅವಳು ಫುಲ್ ಖುಷಿ ಆದ್ಲು. ಆ್ಯಂಡ್ ಕೇಕ್ ಕಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ಲು. ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾಳೆ ಅವಳು ಅಂತ. ಪ್ರೇ ಕೂಡ ಮಾಡ್ಕೋತಾ ಇದ್ದಾಳೆ, ಬೆಸ್ಟ್ ಆಫ್ ಲಕ್ ದೀಕ್ಷಾ, ನಿನ್ನ ಲೈಫಲ್ಲಿ ಬೇಗ ಸಕ್ಸಸ್ ಆಗು. ಆ್ಯಂಡ್ ನಾನು ಮಾಡ ಹಿಂಗ್ ಲೈಟ್ ಇಟ್ಕೊಂಡು ಇಡೋದಲ್ಲ. ಬರ್ಡೇಗಲ್ದು ಫೋಟೋ ತೆಗೆಸ್ಕೊಳ್ರು ಅಂದರೆ ಓಡ್ ಬಂದವ್ರೆ ಇವರಿಬ್ರು ಇಲ್ಲಿ. ಹೌದಂತ. ಬರ್ಡೇ ಕೇಕ್ ಮೇಲ್ಕೊಬಿಟ್ಟು ಕೈ ತಗೊಂಡು ಹಾಗೆ ಆಪಲ್ ಫೋಟೋ ವೇಟ್ ಮಾಡ್ಬೇಕು. ಅಯ್ಯೋ 5 ನಿಮಿಷನೂ ವೇಟ್ ಮಾಡಿಲ್ಲ, ಥ್ಯಾಂಕ್ ಯು ಬೇಬಿ. ಚೆನ್ನಾಗಿತ್ತಾ? ಮಾಡ್ತವ್ರೆ ಇಲ್ಲೂ. ಹ್ಯಾಪಿ ಬರ್ಡೇ ದೀಕ್ಷು. ಥ್ಯಾಂಕ್ ಯು ಬೇಬಿ. ಆಯ್ತಾಯ್ತು. ಇವಾಗ ದೀಕ್ಷಿತೆಗೆ ಗಿಫ್ಟ್ ಕೊಡೋಣ. ಸೆಷನ್ ಥ್ಯಾಂಕ್ ಯು ಫಸ್ಟು. ಗೆಸ್ ಮಾಡು. ಆ ಥರ ಇದೆ ಏನಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ರ್ಯಾಂಡಮ್ ಗೆಸ್. ಬಟ್ ಬಾಕ್ಸ್ ಇಷ್ಟೊಂದು ಸಣ್ಣ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಅದಕ್ಕೆ ಗೆಸ್ ಮಾಡಲಿಲ್ಲ. ಹಾಕೊಂಡು ನೋಡು. ಥ್ಯಾಂಕ್ ಯು. ಇದೆ ಇಡಬೇಕು. ಹೆಣ್ಣಿಗಿಕ್ಕ ನೋಡು. ನಿನ್ನ ಎಕ್ಸ್ಪ್ರೆಷನ್ಸ್ ಕಡೆ ಏನಿದು? ನೋಡು. ನಾಲ್ಕು ಶಾಕಿಂಗ್ ಆಗಿದ್ದು. ಯಪ್ಪಲ್ಲಿ ನಿನಗೆ ಆ ಶೇಡ್ ಈ ಶೇಡ್ ಅಂತ ಕುತ್ಕೋತಿಯಲ್ಲ, ಸುಮಾರು ಶೇಡ್ಸ್. ಅವಳಿಗೆ ಆ ಶೇಡ್ ಕೊಟ್ಟರೆ ನಂಗೆ ಈ ಶೇಡ್ ಮ್ಯಾಚ್ ಆಗಲ್ಲ, ಆ ಶೇಡ್ ಮ್ಯಾಚ್ ಆಗಲ್ಲ ಅಂತಿಲ್ಲ. ಅದಕ್ಕೆ ಎಲ್ಲ ಶೇಡ್ಸ್ ಕೊಡ್ತಿದ್ದೀನಿ. ಯಾವ ಶೇಡ್ ಬೇಕು ಡೈಲಿ ಒಂದೊಂದು ಹಾಕೋತಾರೆ. ಮಿಂಚ್ತಾ ಇರೋದು ಇನ್ಮೇಲೆ ಹಾಕೊಂತೀನಿ ನೋಡಿ. ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದನ್ನಂತೂ. ಅದಕ್ಕೆ ಡಿಫ್ರೆಂಟ್ ಆಗಿ ಇವಾಗ ಇದ್ದೇನು ಅಂತ ಗೆಸ್ ಮಾಡಿ. ದಪ್ಪ ಬಾಕ್ಸಿದೆಯಲ್ಲ, ಲೇ ಅದು ಕೊಡು ಫಸ್ಟ್, ಅದಾದ್ಮೇಲೆ ಇದು ಕೊಡು. ಬೇಡ 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 ಡ್ರೆಸ್ ಇರ್ಬೋದಾ? ಡ್ರೆಸ್ ಕೊಡ್ಸ್ತಾರೆ. ಏನಿರ್ಬೋದು ಇದು? ಆಯ್ತು, ಓಪನ್ ಮಾಡಿದ್ದೀನಿ. ನೀನು ಗೆಸ್ ಮಾಡಲ್ಲಕ್ಕಂತ. ಹೌದು, ಇದು ಗೆಸ್ ಮಾಡಿದ್ರೆ ಬೇಡ. ಚಾನ್ಸ್ ಇಲ್ಲ, ನಮಗಂತೂ ಹೆವಿ ಇಷ್ಟ ಆಗ್ಬಿಟ್ಟೆ. ದೊಡ್ಡ ಕೇಳಿ ಅವಳೇ ಶೋಕಿ ಒಬ್ಬರು ತಲೆ ಬಿಟ್ರೆ ಬರ್ತಾನೆ ಇಲ್ಲ ಇದು ಬೇಗ. ಹೇಗೈತೆ? ಇಟ್ಸ್ ಗುಡ್ ಗರ್ಲ್ಸ್. ಓಪನ್ ಮಾಡಿ ನೋಡು.
ಸಕ್ಕತ್ತಾಗಿದೆ. ಯಾಕೊಂದು ವಾಕ್ ಹೋಗ್ಬಾರ್ದು? ಆಗಿನ ಸ್ವಲ್ಪ ಉದ್ದ ಮಾಡ್ಬೇಕಂತೆ. ಉದ್ದ ಮಾಡೋಣ. ಚೆನ್ನಾಗಿದೆ ಗರ್ಲ್ಸ್, ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಇದೆ ನೀನು ಹೇಳಿದ್ದಂತ ಅಲ್ವೇ ಇಲ್ಲ. ನೀನು ಹೇಳಿದ ಅಲ್ಲ ಕಣೆ, ವಿತ್ ಕೇರ್. ಏನಂತ ಹೇಳಿದ್ಲವಳು? ಅವಳು ಏನು ಹೇಳಿದ್ಲು. ಹೇಳಿಲ್ವಾ ಬೇಬಿ? ಗ್ರೀನ್ ಕಲರ್ ಇದೆ ಅಂತ ನಂಗೆ ಗೊತ್ತಿತ್ತು ಬೇಬಿ. ಯಾವ ಗ್ರೀನ್ ಕಲರೇ? ಗೊತ್ತಿನ ತಡಿ. ಬ್ಲೂ ಮಾಡ್ಬಿಟ್ರಾ? ಅದು ಅಂಟಲ್ವರೆಗೂ ಬಂದವಲ್ಲ. ಎಲ್ಲ ಹಾಕೋಬೇಕಾ? ಸಾಂಗ್ಸ್ ಕೇಳು. ಮಲ್ಕೊಳ್ಳೇ ಬೇಡ, ಕೇಳ್ತಾನೆ ಇರು. ಸ್ಪಾಟಿಫೈ ಪ್ರೀಮಿಯಂ ತಗೋಬಿಡೋಣ ಇನ್ಮೇಲೆ. ಹಾಕೊಳ್ಳೋದು ಸುಮ್ಮನೆ ಕೇಳ್ತಾ ಇರೋದೆ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಕ್ಸ್ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ತೋರಿಸ್ಕೋ. ಅದೇನೆ ರಿಂಗ್ ಲೈಟ್ನ ಕತ್ತಿಗೆ ಹಾಕೋಬಿಟ್ಟು ಸರ ಥರ. ಯಪ್ಪ ನಾನು ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿಯಲ್ಲಿನ ಚಂದನ ಒಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ, ನೀ ನಗುತ್ತಿರು ನೀ ನಗುತ್ತಿರು, ತುಂಬಿ ಹರ್ಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರುವೆ ಎಂದಿಗೂ ನಿನ್ನೊಂದಿಗೆ ಮಾತಾಡಿದೆ ಇಂದು ನೀತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ತುಂಬಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ. ಇನ್ನೊಂದ್ಸತಿ ಅದನ್ನು ಲಾಗ್ ಮಾಡಲಿಲ್ಲ. ಯಪ್ಪ ನೋಡಕ್ಕಾಗ್ತಿಲ್ಲ. ಕಣ್ಣಿಟ್ಟ ಕನಸಿಗೆ ನನ್ನ ಮನಸ್ಸಿಗೆ 100 ಶರಣ ವಿಲಾಸವನ್ನ, ತನ್ನಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು, ಸ್ನೇಹಿತೇನು ದೇವತೇನು ತಿಳಿಯೇನು, ನನ್ನ ನಿನ್ನ ಬಂಧವೇನು ಏನು, ಮೌನಿ ನಾನು ನುಡಿವಾಗ ನೀನು, ಜ್ಞಾನಿ ನಾನು ದೇವಿ ನೀನು, ಮೋಹತಾನಗು ಮನಸಂತರ ಮನ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲೂ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆಯುವುದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ವಯಸ್ಸು ಸ್ನೇಹಿತ, ಮಡ್ಡಿಂದು ಬಿ ಲೈಕ್. ಯಾರು ಏನಾದ್ರು ನಾನು ಪೋಸ್ ಕೊಡಬೇಕು, ಫೋಟೋ ಕಳಿಸ್ಕೋಬೇಕು ಅನ್ನೋ ಥರ. ಹಂಗೆ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮನೆಗೆ ಬರ್ತಾರೆ ಅನ್ನೋ ಕನ್ಫರ್ಮ್ ಆಗಿತ್ತು, ಅದೊಂದು ಸತ್ಯ. ಬಟ್ ಬಂದಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ಚೆನ್ನಾಗಿ ಮಾಡಿದ್ರು, ಫುಲ್ ಖುಷಿ ಖುಷಿ. ಸೊ ಅಷ್ಟೇ. ಸೊ ಅಲ್ಲಿಗೆ ಈ ಬ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ನಾಳೆ ಏನೇನು ಮಾಡ್ತೀವಿ ಇವ್ರ ಬರ್ಡೇ ದಿನ ಅಂತಂದ್ಬಿಟ್ಟು ಅದು ಬೇರೆ ಬ್ಲಾಗಲ್ಲಿ ಮಾಡ್ತಿದ್ದೆ, ಯಾಕಂದರೆ ಈ ಬ್ಲಾಗ್ ಆಲ್ರೆಡಿ ಲೆಂತ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಫಾರ್ ಅಸ್. ಆ್ಯಂಡ್ ಮಿಸ್ಟರ್